ಈಗ ಅಸಲಿ ಕತೆ ಏನು ಅಂತಂದ್ರೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವಿರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು. ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್. ಇಷ್ಟು ಬೇಗ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ. ಹೌದು, ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನ ನೀಡಿದ್ದೇನೆ. ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗ್ಲಿಕ್ಕಿಲ್ಲ, ಬಹುಶಃ ನಿಮಗೆ ನೋವಾಗಬಹುದು. ಕೊನೆಗೂ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ. ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವ್ರ ಮೇಲೆ? ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಗಮೇಶ್ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ. ಭದ್ರಾವತಿಯ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನ ಸೃಷ್ಟಿಸಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ವಿಪಕ್ಷಗಳಾಗಿರ್ಬೋದು, ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಏನ್ ಹೇಳ್ತೀರಿ ಸರ್? ವಿರೋಧ ಪಕ್ಷದವರು ಯಾವತ್ತು ವಿರೋಧನೇ ಮಾಡೋದು. ಪರವಾಗಿರೋರು ಪರವಾಗಿ ಹೇಳ್ತಾರೆ, ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಅಂದ್ರೆ ಮುಸ್ಲಿಂ ಆಗಿ ಮುಂದಿನ ಜನ್ಮದ ಹುಟ್ಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ, ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಈಗಲೇ 4 ಸಲ ಗೆದ್ದು ತೋರಿಸಿದೀವಿ. ಬಿಜೆಪಿ ಇಲ್ಲಿವರೆಗೂ ಡಿಪಾಸಿಟ್ ತಗೊಂಡಿಲ್ಲ. 16 ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ. ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ. ಕೋಮು ಗಲಭೆ ಮಾಡೋದೇ ಅವರಿಗೆ ಅಸ್ತ್ರ. ಅಂದ್ರೆ ಸರ್, ಈ ಹೇಳಿಕೆನ ನೀವು ನೀಡಿದೀರಾ ಅಂತ ಹೇಳಿ ಕೊಟ್ಟಿದ್ದೀರಾ? ನಾವು ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಪಟ್ಟಿದ್ದೀನಿ. ಅದು ಹೇಳಿರೋದು ನಿಜ. ಅಂದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅನ್ನೋದನ್ನ ಹೇಳಿದೀರ? ಮುಸ್ಲಿಮ್ಸ್ ಆಗಿ, ಕ್ರಿಶ್ಚಿಯನ್ಸ್ ಆಗಿ, ಬೌದ್ಧನಾಗಿ, ದಲಿತರಾಗಿ ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ. ಅದನ್ನ ಕಟ್ ಮಾಡಿದಾರೆ ಅಂತ ಸರ್? ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದ್ದಾರೆ ಅಂತ ಹೇಳೋದ? ತಿರ್ಚಿದ್ದಾರೆ, ಅವೆಲ್ಲ ಹಾಕಿಲ್ಲ. ಎಷ್ಟು ಬೇಕಷ್ಟೇ ಆ ವಿಚಾರ ಎಲ್ಲ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೂ ಕೂಡ ಈ 2 ವರ್ಷ 3 ವರ್ಷದಿಂದ ಟಿವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದ್ದಿಲ್ಲ. ಈಗ ಇದೊಂದು ಸಂದರ್ಶನ ಆಗುತ್ತೆ. ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಮತ್ತೊಂದು ಕಡೆ ಸರ್, ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಸರ್. ಈ ವಿಚಾರವಾಗಿ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋರು ದೇಶದ್ರೋಹಿಗಳು, ನಮ್ಮ ಭಾರತೀಯರಲ್ಲ. ಅವ್ರು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನರಲ್ಲ. ಅವ್ನು ಯಾನೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ತಗೊಳಕ್ಕೆ ಈಗಾಗಲೇ SP ಅವರಿಗೆ ಹೇಳಿದೀವಿ. ಅದನ್ನ ಖಂಡಿಸ್ತೀವಿ. ಖಂಡಿಸೋ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ. ಸರ್, ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು. ಏನು, ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ, ಇದನ್ನ ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ, ಇದನ್ನ ನಾನು ಖಂಡಿಸ್ತೇನೆ ಅನ್ನುವಂತ ಮಾತನ್ನ ಸಹ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈಗ ಅಸಲಿ ಕತೆ ಏನು ಅಂತಂದ್ರೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವಿರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು. ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್. ಇಷ್ಟು ಬೇಗ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ. ಹೌದು, ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನ ನೀಡಿದ್ದೇನೆ. ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗ್ಲಿಕ್ಕಿಲ್ಲ, ಬಹುಶಃ ನಿಮಗೆ ನೋವಾಗಬಹುದು. ಕೊನೆಗೂ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ. ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವ್ರ ಮೇಲೆ? ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಗಮೇಶ್ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ. ಭದ್ರಾವತಿಯ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನ ಸೃಷ್ಟಿಸಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ವಿಪಕ್ಷಗಳಾಗಿರ್ಬೋದು, ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಏನ್ ಹೇಳ್ತೀರಿ ಸರ್? ವಿರೋಧ ಪಕ್ಷದವರು ಯಾವತ್ತು ವಿರೋಧನೇ ಮಾಡೋದು. ಪರವಾಗಿರೋರು ಪರವಾಗಿ ಹೇಳ್ತಾರೆ, ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಅಂದ್ರೆ ಮುಸ್ಲಿಂ ಆಗಿ ಮುಂದಿನ ಜನ್ಮದ ಹುಟ್ಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ, ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಈಗಲೇ 4 ಸಲ ಗೆದ್ದು ತೋರಿಸಿದೀವಿ. ಬಿಜೆಪಿ ಇಲ್ಲಿವರೆಗೂ ಡಿಪಾಸಿಟ್ ತಗೊಂಡಿಲ್ಲ. 16 ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ. ಅವರಿಗೆ ಬೇರೆ
ಯಾವುದೇ ಅಸ್ತ್ರ ಇಲ್ಲ. ಈ ಕೋಮುಗಲಭೆ ಮಾಡೋದೇ ಅವರಿಗೆ ಅಸ್ತ್ರ. ಅಂದ್ರೆ ಸರ್ ಈ ಹೇಳಿಕೆನ ನೀವು ನೀಡಿದ್ದೀರಾ ಅಂತ ಹೇಳಿ ಕೊಟ್ಟಿದ್ದೀರಾ? ನಾವು ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಪಟ್ಟಿದ್ದೀನಿ. ಅದು ಹೇಳಿರೋದು ನಿಜ. ಅಂದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅನ್ನೋದನ್ನ ಹೇಳಿದ್ದೀರಾ? ಮುಸ್ಲಿಮ್ಸ್ ಆಗಿ, ಕ್ರಿಶ್ಚಿಯನ್ಸ್ ಆಗಿ, ಬೌದ್ಧನಾಗಿ, ದಲಿತನಾಗಿ ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ. ಅದನ್ನ ಕಟ್ ಮಾಡಿದಾರೆ ಅಂತ ಸರ್? ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದಾರೆ ಅಂತ ಹೇಳೋದ? ತಿರ್ಚಿದ್ದಾರೆ. ಅವೆಲ್ಲ ಹಾಕಿಲ್ಲ. ಎಷ್ಟು ಬೇಕಷ್ಟೇ ಆ ವಿಚಾರಗಳ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೂ ಕೂಡ ಈ 2 ವರ್ಷ 3 ವರ್ಷದಿಂದ ಟಿವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದ್ದಿಲ್ಲ. ಈಗ ಇದೊಂದು ಸಂದರ್ಶನ ಆಗುತ್ತೆ. ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಸರ್ ಮತ್ತೊಂದು ಕಡೆ ಸರ್, ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಸರ್, ಈ ವಿಚಾರವಾಗಿ ಅಂತ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋರು ದೇಶದ್ರೋಹಿಗಳು, ನಮ್ಮ ಭಾರತೀಯರಲ್ಲ ಅವರು. ಅವ್ರು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನರಲ್ಲ ಅವರು. ಅವನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ತಗೊಳಕ್ಕೆ ಈಗಾಗಲೇ SP ಅವರಿಗೆ ಹೇಳಿದೀವಿ. ಅದು ಖಂಡಿಸ್ತೀವಿ. ಖಂಡಿಸೋ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ. ಸರ್ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು. ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ, ಇದನ್ನ ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ, ಇದನ್ನ ನಾನು ಖಂಡಿಸ್ತೀನಿ ಅನ್ನುವಂತ ಮಾತನ್ನ ಸಹ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಈಗ ಅಸಲಿ ಕತೆ ಏನು ಅಂತಂದ್ರೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಯಿತು. ಈಗ ಸಂಗಮೇಶ್ ಸರದಿ ಮೊನ್ನೆ ಮುಂದಿನ ಜನ್ಮದಲ್ಲಿ ಸಾವಿರಾಗಿ ಹುಡ್ತೀನಿ ಅಂತ ಶಾಸಕ ಹೇಳಿದ್ರು. ಇವತ್ತು ಯೂಟರ್ ನೋಡಿದ್ದಾರೆ ಇದೇ ಕಾಂಗ್ರೆಸ್ನ ಶಾಸಕ ಸಂಗಮೇಶ್. ಇಷ್ಟು ಬೇಗ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ಮತಾಂತರ ಆಗೋದು ಬಿಡೋದು ನನ್ನ ವೈಯಕ್ತಿಕ ವಿಚಾರ ಅಂತ ಸಂಗಮೇಶ್ ಹೇಳಿದ್ದಾರೆ. ಹೌದು, ಮುಸ್ಲಿಮರ ಪ್ರೀತಿ ವಿಶ್ವಾಸ ನೋಡಿ ಹೇಳಿಕೆಯನ್ನ ನೀಡಿದ್ದೇನೆ. ಯಾರಿಗಾದರೂ ನೋವಾಗಿದ್ದರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗ್ಲಿಕ್ಕಿಲ್ಲ, ಬಹುಶಃ ನಿಮಗೆ ನೋವಾಗಬಹುದು. ಕೊನೆಗೂ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸಂಗಮೇಶ್ ಈ ರೀತಿ ಯತ್ನಿಸಿದ್ದಾರೆ. ಇಷ್ಟು ಬೇಗ ಪ್ರೀತಿ ಕಡಿಮೆ ಆಗ್ಬಿಡ್ತಾ? ವಿಶ್ವಾಸ ಕಡಿಮೆ ಆಗ್ಬಿಡ್ತಾ ಅವ್ರ ಮೇಲೆ? ಯಾರಿಗಾದ್ರೂ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಸಂಗಮೇಶ್ ಏನ್ ಹೇಳಿದ್ರು ಒಂದ್ಸರಿ ಕೇಳೋಣ. ಭದ್ರಾವತಿಯ ಶಾಸಕರಾಗಿರುವಂತಹ BK ಸಂಗಮೇಶ್ ಅವರ ಹೇಳಿಕೆ ಒಂದು ಸಾಕಷ್ಟು ವೈರಲ್ ಆಗಿ ಗೊಂದಲವನ್ನ ಸೃಷ್ಟಿಸಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಶಾಸಕರೇ ಇದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಕಳೆದ 2 ದಿನಗಳಿಂದ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ವಿಪಕ್ಷಗಳಾಗಿರ್ಬೋದು, ಬೇರೆ ಬೇರೆಯವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಏನ್ ಹೇಳ್ತೀರಿ ಸರ್? ವಿರೋಧ ಪಕ್ಷದವರು ಯಾವತ್ತು ವಿರೋಧನೇ ಮಾಡೋದು. ಪರವಾಗಿರೋರು ಪರವಾಗಿ ಹೇಳ್ತಾರೆ, ವಿರೋಧ ಪಕ್ಷದ ವಿರೋಧ ಹೇಳ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಅಂದ್ರೆ ಮುಸ್ಲಿಂ ಆಗಿ ಮುಂದಿನ ಜನ್ಮದ ಹುಟ್ಟೋಗಿಂತ ಈಗಲೇ ಅವರು ಕನ್ವರ್ಟ್ ಆಗ್ಲಿ ಅಥವಾ ಸ್ಪರ್ಧೆ ಮಾಡ್ಲಿ, ಆಮೇಲೆ ಗೆದ್ದು ತೋರಿಸ್ಲಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಈಗೆಲ್ಲ 4 ಸಲ ಗೆದ್ದು ತೋರಿಸಿದೀವಿ. ಬಿಜೆಪಿ ಇಲ್ಲಿವರೆಗೂ ಡಿಪಾಸಿಟ್ ತಗೊಂಡಿಲ್ಲ. 16 ವಿಧಾನಸಭಾ ಚುನಾವಣೆಯಲ್ಲಿ ಡಿಪಾಸಿಟ್ ತಗೊಂಡಿಲ್ಲ. ಅವರಿಗೆ ಬೇರೆ ಯಾವುದೇ ಅಸ್ತ್ರ ಇಲ್ಲ. ಕೋಮುಗಲಭೆ ಮಾಡೋದೇ ಅವರಿಗೆ ಅಸ್ತ್ರ. ಅಂದ್ರೆ ಸರ್ ಈ ಹೇಳಿಕೆನ ನೀವು ನೀಡಿದ್ದೀರಾ ಅಂತ ಹೇಳಿ ಕೊಟ್ಟಿದ್ದೀರಾ? ನಾವು ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಇಚ್ಛೆ ಪಟ್ಟಿದ್ದೀನಿ. ಅದು ಹೇಳಿರೋದು ನಿಜ. ಅಂದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅನ್ನೋದನ್ನ ಹೇಳಿದ್ದೀರಾ? ಮುಸ್ಲಿಮ್ಸ್ ಆಗಿ, ಕ್ರಿಶ್ಚಿಯನ್ಸ್ ಆಗಿ, ಬೌದ್ಧನಾಗಿ, ದಲಿತನಾಗಿ ಎಲ್ಲಾ ಧರ್ಮದಲ್ಲೂ ಹುಟ್ಟಬೇಕು ಅನ್ನೋ ಆಸೆ ಇದೆ ಅಂತ ವ್ಯಕ್ತಪಡಿಸಿದ್ದೀನಿ. ಅದನ್ನ ಕಟ್ ಮಾಡಿದಾರೆ ಅಂತ ಸರ್? ಅಂದ್ರೆ ಮುಂದಿನ ಕಟ್ ಮಾಡಿ ತಿರ್ಚಿದಾರೆ ಅಂತ ಹೇಳೋದ? ತಿರ್ಚಿದ್ದಾರೆ. ಅವೆಲ್ಲ ಹಾಕಿಲ್ಲ. ಎಷ್ಟು ಬೇಕಷ್ಟೇ ಆ ವಿಚಾರಗಳ ಕಟ್ ಮಾಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂಡು ಇದನ್ನ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೂ ಕೂಡ ಈ 2 ವರ್ಷ 3 ವರ್ಷದಿಂದ ಟಿವಿ ಒಳಗೆ ಯಾವುದೋ ಒಂದು ಸಂದರ್ಶನ ಆಗ್ತಾ ಇದ್ದಿಲ್ಲ. ಈಗ ಇದೊಂದು ಸಂದರ್ಶನ ಆಗುತ್ತೆ. ನಿಮ್ ಟಿವಿಯವರು ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಸರ್ ಮತ್ತೊಂದು ಕಡೆ ಸರ್, ನಿಮ್ಮ ಕ್ಷೇತ್ರದಲ್ಲೇ ಈ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಸರ್, ಈ ವಿಚಾರವಾಗಿ ಅಂತ ಹೇಳಿ. ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋರು ದೇಶದ್ರೋಹಿಗಳು, ನಮ್ಮ ಭಾರತೀಯರಲ್ಲ ಅವರು. ಅವ್ರು ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನರಲ್ಲ ಅವರು. ಅವನು ಯಾರೇ ಮಾಡಿದ್ರು ಕೂಡ ಆಮೇಲೆ ಆಕ್ಷನ್ ತಗೊಳಕ್ಕೆ ಈಗಾಗಲೇ SP ಅವರಿಗೆ ಹೇಳಿದೀವಿ. ಅದು ಖಂಡಿಸ್ತೀವಿ. ಖಂಡಿಸೋ ಜೊತೆಗೆ ನಾವು ಹೋಗಿ ಬೂಟ್ನಲ್ಲಿ ಹೊಡಿತೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿ. ಸರ್ ಇದಿಷ್ಟು ಶಾಸಕರ ಮಾತಾಗಿರುವಂತದ್ದು. ಏನು ನಾನು ಈ ಹೇಳಿಕೆಯನ್ನ ಕೇವಲ ಬೇರೆ ಅರ್ಥದಲ್ಲಿ ಹೇಳಿದ್ದೆ, ಇದನ್ನ ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಕೂಗಿದ್ದಾರೆ, ಇದನ್ನ ನಾನು ಖಂಡಿಸ್ತೀನಿ ಅನ್ನುವಂತ ಮಾತನ್ನ ಸಹ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.